Hello young minds, welcome back to Triple T Academy YouTube channel. I hope all the BMRCL aspirants are doing good with their preparations. So today's session is session 4 with regards to general knowledge. So ತಮಗೆಲ್ಲರಿಗೂ ಗೊತ್ತೇ ಇದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ BMRCL ಆಸ್ಪಿರೆಂಟ್ಸ್ಗೋಸ್ಕರನೇ ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಈ ಒಂದು ವಿಡಿಯೋ ಸೆಷನ್ 4 ಆಗಿರ್ತಕ್ಕಂಥದ್ದು. ಇದರಲ್ಲಿ ಜನರಲ್ ನಾಲೆಡ್ಜನ್ನು ಡಿಸ್ಕಷನ್ಸ್ ಮಾಡ್ತೀವಿ. ಸೊ ಒಂದು ಫ್ಯೂ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ನ ನಿಮಗೋಸ್ಕರ ಕೊಡ್ತೀವಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಜನರಲ್ ನಾಲೆಡ್ಜ್ ಕ್ವೆಶನ್ಸ್. ಫಸ್ಟ್ ಕ್ವೆಶನ್ ಇಸ್ ದ ಕ್ಯಾಪಿಟಲ್ ಆಫ್ ಚೋಳಾ ಡೈನಸ್ಟಿ ಈಸ್. ಸೊ ಚೋಳಾ ಡೈನಸ್ಟಿ ಅಂತ ಹೇಳಿದ ತಕ್ಷಣ ತಮ್ಮೆಲ್ಲರಿಗೂ ನೆನಪಾಗುತ್ತೆ. ಸೊ ಈ ಚೋಳಾ ಡೈನಸ್ಟಿ ನಮ್ಮ ಇಂಡಿಯನ್ ಡೈನಸ್ಟಿ ಅವರೇ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟೋ ಡೈನಸ್ಟಿಗಳು ಬಂದು ಇಂಡಿಯಾನ ರೂಲ್ ಮಾಡಿದ್ದಾರೆ. ಸೊ ಮುಘಲ್ಸ್, ಡೆಲ್ಲಿ ಸಲ್ತನೇಟ್ಸ್, ಹಾಗೆ ಹಲವಾರು. ಸೊ ಈ ಚೋಳಾ ಡೈನಸ್ಟಿಯವರು ನಮ್ಮ ಇಂಡಿಯಾನ 2,500 ಹೆಚ್ಚು 2,500 ಇಯರ್ಸ್ಗೂ ಹೆಚ್ಚು ಚೋಳಾ ಡೈನಸ್ಟಿಯವರು ನಮ್ಮ ಸ್ಪೆಷಲಿ ಸೌತ್ ಇಂಡಿಯಾನ ರೂಲ್ ಮಾಡಿದ್ದಾರೆ. ಸೊ ಈ ಚೋಳಾ ಡೈನಸ್ಟಿ ಕುರಿತಾದಂತೆ ರೀಸೆಂಟಾಗಿ ಮೂವಿನೂ ಸಹ ರಿಲೀಸ್ ಆಗಿದೆ, ದಟ್ ಈಸ್ ಪೊನ್ನಿಯಿನ್ ಸೆಲ್ವನ್. ಸೊ ಈ ಚೋಳಾ ಡೈನಸ್ಟಿಯ ಕ್ಯಾಪಿಟಲ್ ಯಾವುದು ಅನ್ನೋದ್ರ ಕುರಿತಾದಂತೆ ಕ್ವೆಶನ್ಸ್. ದ ಆನ್ಸರ್ ಈಸ್ ಆಪ್ಷನ್ ಎ, ತಂಜಾವೂರು. ಸೊ ತಂಜಾವೂರು ಈ ಚೋಳಾ ಡೈನಸ್ಟಿಯ ಕ್ಯಾಪಿಟಲ್ ಸಿಟಿ ಆಗಿತ್ತು. ಈ ಕ್ಯಾಪಿಟಲ್ ಸಿಟಿ ನಮಗೆ ಹೇಗೆ ಇಂಡಿಯಾಗೆ ಡೆಲ್ಲಿ ಕ್ಯಾಪಿಟಲ್ ಸಿಟಿ ಆಗಿರುತ್ತೋ ಹಾಗೆ ಚೋಳಾ ಡೈನಸ್ಟಿ ಪೀರಿಯಡಲ್ಲಿ ತಂಜಾವೂರು ಕ್ಯಾಪಿಟಲ್ ಸಿಟಿ ಆಗಿರ್ತೈತಿ. ಈ ಒಂದು ದೇವಸ್ಥಾನ ತಂಜಾವೂರಲ್ಲಿರ್ತಕ್ಕಂಥ ಫೇಮಸ್ ಏನ್ಷಿಯಂಟ್ ಟೆಂಪಲ್, ದಟ್ ಈಸ್ ಶಿವ ಟೆಂಪಲ್. ಸೊ ಲೆಟ್ಸ್ ಸಿ ದ ಸೆಕೆಂಡ್ ಕ್ವೆಶನ್ಸ್. ಇಂಡಿಯಾಸ್ ಲಾಂಗೆಸ್ಟ್ ರೈಲ್ ರೋಡ್ ಬ್ರಿಡ್ಜ್, ಬೋಗಿಬಿಲ್ ಬ್ರಿಡ್ಜ್, ಹ್ಯಾಸ್ ಬಿಲ್ಟ್ ಓವರ್ ದ ರಿವರ್ ಈಸ್. ಸೊ ಈ ಬೋಗಿಬಿಲ್ ಬ್ರಿಡ್ಜ್ ಅನ್ನೋ ಬ್ರಿಡ್ಜನ್ನ ಯಾವ ರಿವರ್ ಹತ್ರ ಬಿಲ್ಟ್ ಮಾಡಿದ್ದಾರೆ ಅನ್ನೋದು ಕ್ವೆಶನ್ಸ್. ಆಪ್ಷನ್ಸ್ ಎ ಗಂಗಾ, ಆಪ್ಷನ್ಸ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಯಮುನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಬ್ರಹ್ಮಪುತ್ರ. ಬಿಕಾಸ್ ಈ ಒಂದು ಬೋಗಿಬಿಲ್ ಬ್ರಿಡ್ಜ್ನ ಬ್ರಹ್ಮಪುತ್ರ ಸೌತ್ ಆ್ಯಂಡ್ ನಾರ್ತ್ ಎರಡೂ ಕನೆಕ್ಟ್ ಆಗೋ ರೀತಿಯಲ್ಲಿ ತುಂಬ ಲಾಂಗೆಸ್ಟಲ್ಲಿ ಬ್ರಿಡ್ಜ್ನ ಬಿಲ್ಡ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಬೋಗಿಬಿಲ್ ಬ್ರಿಡ್ಜ್ ಇಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಅಸ್ಸಾಂ. The third question is, the following do not come under the purview of right to education. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಡಿಯಲ್ಲಿ ರೈಟ್ ಟು ಎಜುಕೇಷನ್ ಇಸ್ ಅ ಫಂಡಮೆಂಟಲ್ ರೈಟ್. ಸೊ ಅದ್ರ ಕೆಳಗಡೆ ಯಾವ ಒಂದು ಮದ್ರಾಸಾ ಗೌರ್ಮೆಂಟ್ ಸ್ಕೂಲ್ಸ್, ಪ್ರೈವೇಟ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ ಫಂಡೆಡ್ ಇನ್ ಪ್ರೈವೇಟ್ ಸ್ಕೂಲ್ಸ್, ಈ ಒಂದು 4 ಆಪ್ಷನ್ಸಲ್ಲಿ ಯಾವುದು ಫಂಡಮೆಂಟಲ್ ರೈಟ್ ಆಗೋದಿಲ್ಲ ಅನ್ನೋದ್ರ ಕುರಿತಾದಂತೆ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಸಿನ್ಸ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ಸ್ ಅ ರೈಟ್ ಟು ಎಜುಕೇಷನ್ಸ್, ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಎಜುಕೇಷನ್ಸ್ ತೊಗೊಳ್ಳೋದು ನಮ್ಮ ರೈಟ್ಸ್ ಆಗಿರುತ್ತೆ. ಹಾಗೆ ಪ್ರೈವೇಟ್ ಸ್ಕೂಲಲ್ಲಾದರೂ ತೊಗೊಬೋದು, ಅಥವಾ ಗೌರ್ಮೆಂಟ್ ಸ್ಕೂಲ್ಸ್ ಫಂಡೆಡ್ ಇನ್ ಪ್ರೈವೇಟ್ ಫಂಡ್ಸ್, ಸೊ ಇದರಲ್ಲಾದ್ರೂ ತೊಗೊಬೋದು ಎಜುಕೇಷನ್ಸು. ಈ ಮೂರೂ ರಿಲೇಟೆಡ್ ಟು ಎಜುಕೇಷನ್ಸ್ ದಟ್ ಈಸ್ ಸ್ಕೆಡ್ಯೂಲ್ಡ್ ಅಂಡರ್ ಅವರ್ ಕಾನ್ಸ್ಟಿಟ್ಯೂಷನ್ಸ್. ಸೊ ಹಾಗಾಗಿ ದ ಆಪ್ಷನ್ ಈಸ್ ಮದ್ರಾಸ. ಆಪ್ಷನ್ ಎ ಮದ್ರಾಸ ಇಸ್ ಅ ರೈಟ್ ಆನ್ಸರ್. ಬಿಕಾಸ್ ಮದ್ರಾಸ ಆಗಿರ್ಬೋದು ಅಥವಾ ಯಾವುದೇ ಧರ್ಮಶಾಲೆ ಆಗಿರ್ಬೋದು, ಇದು ಯಾವುದೂ ಸಹ ಫಂಡಮೆಂಟಲ್ ರೈಟ್ಸಲ್ಲಿ ಬರೋದಿಲ್ಲ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದು ಯಾವುದೇ ರೀತಿಯಾದಂಥ ಮೆನ್ಷನ್ ಆಗೋದಿಲ್ಲ. ಹಾಗಾಗಿ ಮದ್ರಾಸ ಇಸ್ ಅ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಈಡನ್ ಗಾರ್ಡನ್ ಸ್ಟೇಡಿಯಂ ಈಸ್ ಇನ್. ಸೊ ಈಡನ್ ಗಾರ್ಡನ್ ಅನ್ನೋ ಸ್ಟೇಡಿಯಂ ಎಲ್ಲಿ ಲೊಕೇಟ್ ಆಗಿದೆ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಬ್ಯಾಂಗ್ಳೂರು, ಆಪ್ಷನ್ ಸಿ ನ್ಯೂ ದಿಲ್ಲಿ, ಆಪ್ಷನ್ ಡಿ ಮುಂಬೈ. ಸೊ ರಿಮೆಂಬರ್, ಈ ಈಡನ್ ಗಾರ್ಡನ್ ಅನ್ನೋದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಡಿಯಂ. ದಿಸ್ ಈಸ್ ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಡಿಯಂ ಇನ್ ಇಂಡಿಯಾ ಆ್ಯಂಡ್ ದೆನ್ ಥರ್ಡ್ ಬಿಗ್ಗೆಸ್ಟ್ ಸ್ಟೇಡಿಯಂ ಇನ್ ವರ್ಲ್ಡ್. ಸೊ ಈ ಒಂದು ಸ್ಟೇಡಿಯಂ ಕೋಲ್ಕತ್ತಾದಲ್ಲಿ ಲೊಕೇಟ್ ಆಗಿದೆ. ಸೊ ಸಿನ್ಸ್ ಎಸ್ಟಾಬ್ಲಿಷ್ಡ್ ಇನ್ 1864 ಈ ಒಂದು ಸ್ಟೇಡಿಯಂನ ಎಸ್ಟಾಬ್ಲಿಷ್ನ ಮಾಡ್ತಾರೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ದ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಈಸ್ ಇನ್. ಸೊ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ ತಕ್ಷಣ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಈ ಒಂದು ಪಾರ್ಕ್ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಸೊ ರೀಸೆಂಟಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸಹ ಈ ಒಂದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ಗೆ ವಿಸಿಟ್ ಮಾಡಿದ್ದಾರೆ. ಸೊ ಈ ಒಂದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇಸ್ ಅ ಟೈಗರ್ ರಿಸರ್ವ್ಡ್ ಪಾರ್ಕ್ ಹಾಗೂ ಕೂಡ ಇದೆ. ಸೊ ಇಲ್ಲಿ ಟೈಗರ್ ಸೆನ್ಸಸನ್ನು ರಿಲೀಸನ್ನು ಸಹ ಮಾಡಿದ್ದಾರೆ. ಸೊ ಈ ಒಂದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇಸ್ ಇನ್ ಕರ್ನಾಟಕ. ದ ನೆಕ್ಸ್ಟ್ ಕ್ವೆಶನ್ ಇಸ್ ಇನ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ತಮ್ಮೆಲ್ಲರಿಗೂ ಗೊತ್ತಾ ಇದೆ. ಸೊ ಯಾವುದೇ ಇಂಡಿಯಾ ಅಥವಾ ವರ್ಲ್ಡ್ ಗ್ಲೋಬಲೈಸೇಷನ್ಸ್ ಆದಮೇಲೆ ಸೊ ಕಂಟ್ರಿ ನಡುವಿನ
ವ್ಯಾವಹಾರಿಕ ಚಟುವಟಿಕೆಗಳು ಬಹಳ ದೊಡ್ಡದಾಗಿ ಸಾಗ್ತಿದೆ. ಅದಕ್ಕೋಸ್ಕರ ಇದೆಲ್ಲ ಚಟುವಟಿಕೆಗಳನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ಆರ್ಗನೈಸೇಷನ್ಸ್ ಬೇಕೇ ಬೇಕು. ಹಾಗಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ನ ಶುರು ಮಾಡ್ತಾರೆ. ಸೊ ಈ ಒಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ 1995 ಶುರು ಆಗುತ್ತೆ. The next question is, according to the constitutions of India, which of the following is not one of the main organs of the government? ಸೊ ಈ ಕ್ವೆಶನ್ಸ್ನ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ, ಬಿಕಾಸ್ ಇಲ್ಲಿ ಕೇಳ್ತಿರೋದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ನ ಆರ್ಗನ್ಸ್, ಮೇನ್ ಆರ್ಗನ್ಸ್ ಯಾವುದು ಅಂತ. ನಮ್ಮೆಲ್ರಿಗೂ ಗೊತ್ತಾ ಇದೆ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ, ದೀಸ್ ಆರ್ ದ 3 ಮೇನ್ ಆರ್ಗನ್ಸ್ of our Indian constitutions. So left with bureaucracy. So bureaucracy ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆರ್ಗನ್ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಇಸ್ ಪಂಚಾಯತ್ ರಾಜ್ ಕಮ್ಸ್ ಅಂಡರ್. ಸೊ ಪಂಚಾಯತ್ ರಾಜ್ ಯಾವುದ ಲಿಸ್ಟ್ ಕೆಳಗಡೆ ಬರುತ್ತೆ ಅನ್ನೋದು ತಮ್ಮೆಲ್ರಿಗೂ ಮುಂಚೆನೇ ಗೊತ್ತಿರಲಿ. ರೆಸಿಡೆನ್ಷಿಯಲ್ ಲಿಸ್ಟ್ ಅಂದರೆ ಏನು, ಕನ್ಕರೆಂಟ್ ಲಿಸ್ಟ್ ಅಂದರೆ, ಸ್ಟೇಟ್ ಲಿಸ್ಟ್ ಅಂದರೆ, ಯೂನಿಯನ್ ಲಿಸ್ಟ್ ಅಂದರೆ. ಸೊ ನಮ್ಮ ಟೋಟಲ್ ಇಂಡಿಯಾನ ಹೇಗೆ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಅಂತ ಡಿವೈಡ್ ಮಾಡಿದ್ದೀವೋ ಹಾಗೆ ಕೆಲವೊಂದು ಪವರ್ನ ಕಂಪ್ಲೀಟ್ ಡೈರೆಕ್ಟ್ ಕಂಟ್ರೋಲ್ ಯೂನಿಯನ್ ಕೆಳಗಿರುತ್ತೆ, ಇನ್ನು ಕೆಲವು ಸೆಕ್ಟರ್ಗಳಲ್ಲಿ ಡೈರೆಕ್ಟ್ ಕಂಟ್ರೋಲ್ ಸ್ಟೇಟ್ಸಲ್ಲಿರುತ್ತೆ. ಸೊ ಹಾಗಾಗಿ ಯೂನಿಯನ್ ಲಿಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕುರಿತಾದಂತೆ ಡೈರೆಕ್ಟ್ ಕಂಟ್ರೋಲ್ ಸೆಂಟ್ರಲ್ ಗೌರ್ಮೆಂಟಲ್ಲಿರುತ್ತೆ. ಹಾಗಾಗಿ ಅದನ್ನು ಯೂನಿಯನ್ ಲಿಸ್ಟ್ ಅಂತ ಕರೀತಾರೆ. ಸೊ ಸ್ಟೇಟ್ ಲಿಸ್ಟ್ ಅಂದರೆ ಸ್ಟೇಟಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸ್ಟೇಟಿಗೆ ಸಂಬಂಧಪಟ್ಟಂತೆ ವಿಷಯಗಳಲ್ಲಿ ಸ್ಟೇಟ್ ಲಿಸ್ಟ್ ಅಂತ ಕರೀತಾರೆ. ಸೊ ಕನ್ಕರೆಂಟ್ ಲಿಸ್ಟ್ ಅಂದರೆ ಸ್ಟೇಟ್ ಆ್ಯಂಡ್ ಯೂನಿಯನ್ ಎರಡೂ ಸಹ, ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಇಬ್ಬರೂ ಸಹ ಸೇರಿ ಡಿಸಿಷನ್ಸ್ನ ತೊಗೊಳ್ಬೇಕಾಗಿರೋ ಸೆಕ್ಟರ್ಸ್ನ ಕನ್ಕರೆಂಟ್ ಲಿಸ್ಟ್ ಅಂತ ಕರೀತಾರೆ. ಸೊ ಈ ಮೂರು ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಅಂಡರಲ್ಲಿದೆ. ಬಟ್ ರೆಸಿಡ್ಯೂಲ್ ಲಿಸ್ಟ್ ಅಂದರೆ ಯಾವ ಒಂದು ಸೆಕ್ಟರು ಈ ಮೂರು ಸೆಕ್ಟರಲ್ಲಿ ಬರೋದಿಲ್ವೋ, ಸೊ ಆ ಒಂದು ಸೆಕ್ಟರು ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಪವರ್ಸ್ ಇಂದ ರೂಲ್ ಮಾಡ್ತಾರೆ. ಸೊ ಅದನ್ನು ರೆಸಿಡ್ಯೂಲ್ ಲಿಸ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಪಂಚಾಯತ್ ರಾಜ್ ಕಮ್ಸ್ ಅಂಡರ್ ವಿಚ್ ಲಿಸ್ಟ್ ಅಂತ. ಸೊ ಪಂಚಾಯತ್ ರಾಜ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್. ಸೊ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. The next question is, which of the following is not the language enshrined in the 8th schedule of the Indian constitutions as the language of the state? ಸೊ ತಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸಲ್ಲಿ ಟೋಟಲ್ ಆಗಿ 22 ಲ್ಯಾಂಗ್ವೇಜಸ್ಸನ್ನು 8th ಸ್ಕೆಡ್ಯೂಲ್ ಅಂಡರಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್, ನಾಟ್ ಓನ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್, ಸೊ ಈ ಒಂದು 22 ಲ್ಯಾಂಗ್ವೇಜಸ್, 22 ಲ್ಯಾಂಗ್ವೇಜಸನ್ನು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಗುರುತಿಸಿದ್ದಾರೆ. ಸೊ ಅದರಲ್ಲಿ ಯಾವ ಒಂದು ಲ್ಯಾಂಗ್ವೇಜಸ್ಸು ನಮ್ಮ ಕಾನ್ಸ್ಟಿಟ್ಯೂಷನ್ಸಲ್ಲಿ ಇಲ್ಲ ಅನ್ನೋದು. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಇಂಗ್ಲೀಷ್ ಇಸ್ ನಾಟ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಹೂ ವಾಸ್ ದ ಫಸ್ಟ್ ಚೇರ್ಮನ್ ಆಫ್ ದ ಸಾರ್ಕ್? ಸೊ ಈ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನರಲ್ ಕೋಆಪ್ರೇಷನ್ ಅಂತ. ಸೊ ನಮ್ಮ ಸೌತ್ ಏಷ್ಯನ್ಸ್ ಕಂಟ್ರೀಸ್ ಎಲ್ಲ ಸೇರ್ಕೊಂಡು ಆರ್ಗನೈಸ್ ಮಾಡಿ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಈ ಸಾರ್ಕ್ ಅನ್ನೋದು. ಸೊ ಈ ಒಂದು ಸಾರ್ಕ್ಗೆ ಫಸ್ಟ್ ಚೇರ್ಮನ್ ಯಾರಾಗಿದ್ರು ಅಂತ. ಸೊ ಫಸ್ಟ್ ಚೇರ್ಮನ್ ಇಸ್ ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ HM ಇರ್ಷಾದ್. ಸೊ ಇವರು ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಬಾಂಗ್ಲಾದೇಶ್. ಹಾಗಾಗಿ ಬಾಂಗ್ಲಾದೇಶ್ ಫಸ್ಟ್ ಸಬ್ಮಿಟ್, ಈ ಸಾರ್ಕ್ನ ಫಸ್ಟ್ ಸಬ್ಮಿಟು ಸಹ ಬಾಂಗ್ಲಾದೇಶ್ ಢಾಕಾದಲ್ಲೇ ಸಹ ನಡೆಯುತ್ತೆ. ಸೊ ಇದಿಷ್ಟು ಇವತ್ತಿನ ಜನರಲ್ ನಾಲೆಡ್ಜ್ ಕ್ವೆಶನ್ಸ್. ಸೊ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.